ಮಂಡ್ಯಾಳ ತಾಲೂಕಿನ ಸಾಂಬ್ರಾಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದೀವಿ. ಇಲ್ಲಿರ್ತಕ್ಕಂತಹ ಮತದಾರ ಪ್ರಭುವಿನ ಒಲವು ಯಾವ ಪಕ್ಷದ ಮೇಲಿದೆ ಅಂತ ಕೇಳೋಣ ಬನ್ನಿ. ಅಮ್ಮ, ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಸಲ ನಿಮ್ಗೆ ಕಾಂಗ್ರೆಸ್ ಪಕ್ಷ ಬರ್ಬೇಕಾ ಬಿಜೆಪಿ ಬರ್ಬೇಕಾ? ನಮ್ಗೆ ಕಾಂಗ್ರೆಸ್ ಪಕ್ಷ ಬರಬೇಕು. ಯಾಕಮ್ಮ? ನಮ್ದು ಕಾಂಗ್ರೆಸ್ ಪಕ್ಷ ಸವಲತ್ತು ಐತಿ, ಅದ್ರ ಸಲುವಾಗಿ ನಾವು ಮೊದ್ಲಿಂದನೂ ಆಗ್ಲಿ ಕಾಂಗ್ರೆಸ್ ಏನೇನ್ ಕೊಟ್ಟಿದ್ದಾರೆ ನಮ್ಗ? ಮೊದಲ ಮನಿ ಕೊಟ್ರ, ಕಡೆಗೆ ಅದ ಹಳೆ ಮನಿ ರಿಪೇರಿ ಕೊಟ್ರ. ಈಗ ಗೃಹಲಕ್ಷ್ಮಿ 2000 ಬರಾಕತ್ತಾವ. ಬಸ್ ಟಿಕೆಟ್ ಫ್ರೀ ಆಯ್ತು. ಇದ ಇದ ಕರೆಂಟ್ ಬಿಲ್ ಫ್ರೀ ಆಯ್ತು. ಮತ್ತ ಇದ ಚಿಮ್ನಿ ಎಣ್ಣೆ ಕೊಡಾಕತ್ತಾರ. ಎಲ್ಲಾಕು ನಮ್ಗೆ ಸವಲತ್ತು ಐತಿ. ಹಾಗಾಗಿ ನಿಮ್ಗೆ ಕಾಂಗ್ರೆಸ್ನ ಬೇಕು. ಕಾಂಗ್ರೆಸ್ ಗೆಲ್ಸ್ತೀರಾ? ಹೌದು. ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಅಂಜಲಿ ನಿಂಬಾಳ್ಕರ್ ಅಂತ ಒಬ್ರು ಹೆಣ್ಮಗಳು ನಿಂತಿರೋದು ಗೊತ್ತಾ ನಿಮ್ಗೆ? ನಾವ್ ನೋಡ್ಲಿಲ್ಲ, ನಿಂತಾರ ಅಂತ ಹೇಳಕತ್ತಾರ. ಹಾಗಾಗಿ ಈ ಸಲ ಏನ್ ಮಾಡ್ತೀರಾ? ಯಾರು ನಿಂದ್ರಲಿ, ನಮ್ದು ಕಾಂಗ್ರೆಸ್. ಯಾವಾಗ್ಲೂ ನಮ್ದ ಕಾಂಗ್ರೆಸ್ನೇ. ಯಾಕಮ್ಮ? ಯಾಕಂದ್ರೆ ನಮ್ದು ಎಲ್ಲಾಕು ಸವಲತ್ ಐತಿ. ಬಡ್ರ ಮಂದಿದ ಅದ, ಶ್ರೀಮಂತ ಮಂದಿರದ ಅಲ್ಲ, ಬಡ್ರ ಮಂದಿದ ಪಕ್ಷ. ಅದೇಂಗ್ ಹೇಳ್ತೀರಿ? ಅಂದ್ರೆ ಯಾವ್ದು ರೀತಿಲಿಂದ ನಮ್ಮ ಅನುಕೂಲ ಇದೆ. ಚಿಮಣಿ ಎಣ್ಣೆ, ಗ್ಯಾಸ್, ಆ ನಂತರ ಕರೆಂಟ್ ಬಿಲ್ಲು, ಮತ್ತ 2000 ರೂಪಾಯಿ ಯಾವ್ದಕ್ಕೂ ಒಂದಾಗ್ಲಿ ನಮ್ಗೆ ಫ್ರೀ ಇದೆ. ಬಸ್ ಟಿಕೆಟು ಒಂದ್ ಪಕ್ಷ ಬಿಟ್ಟು ಒಂದ್ ಪಕ್ಷ ಒಳಗೆ ನಾವು ಹೋಗೋದ್ ಮಂದಿ ಅಲ್ಲ. ಆಕ್ಚುಲಿ ಯಾವಾಗಿಂದ ಹುಟ್ದಾಗಿಂದ ಕಾಂಗ್ರೆಸ್ ನಮ್ದು ಇರ್ಲಿ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ನಿಮಗೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅನ್ಸುತ್ತೆ? ಕಾಂಗ್ರೆಸ್. ಯಾಕಮ್ಮ? ಅವರಿಂದ ನಮ್ಗೆ ಗೃಹಲಕ್ಷ್ಮಿ ಸಿಗ್ತಾ ಇದೆ, 2000 ಸಿಗ್ತಾ ಇದೆ, ಅವರಿಂದ ಒಳ್ಳೇದಾಗ್ತಾ ಇದೆ. ಅವ್ರು ಬಂದ ಮೇಲೆ ಸಿಕ್ಕಿದೆ, ಹೆಲ್ಪ್ ಇದೆ. ಕಾಂಗ್ರೆಸ್ ಇಂದ ಹೆಲ್ಪ್ ಇದೆ ನಮ್ಗೆ. रोड दिया है, बस दिया है, घर दिया है, साल से बच्चा को जरा शिक्षण दिए सही. ಅಮ್ಮ ಕನ್ನಡದಲ್ಲಿ ಹೇಳಿ ಅಮ್ಮ. ನಮ್ಗೆಲ್ಲ ಹೆಲ್ಪ್ ಆಗಿದೆ. ರೋಡ್ ಆಗಿದೆ, ಮನೆ ಕೊಟ್ಟಿದ್ದಾರೆ. ಸ್ವಲ್ಪ ಶಾಲೆಗೆ ಹೋಗುವಾಗ ನಮ್ಗೆ ಸ್ವಲ್ಪ ಪುಸ್ತಕ, ಪೆನ್ನು, ಇದೆಲ್ಲ ಚಪ್ಪಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಎಲ್ಲ ಹೆಲ್ಪ್ ಆಗಿದೆ ನಮ್ಗೆ. ಹಾಗಾಗಿ ಅವರೇ ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ಸೇ ಬರಬೇಕು. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಗೆ ಯಾವ ಪಕ್ಷ ಬರ್ಬೇಕು ಅನ್ಸುತ್ತೆ? ನಮ್ಗೆ ಕಾಂಗ್ರೆಸ್ಸೇ ಬೇಕು. ಯಾಕಮ್ಮ? ಯಾಕಂದ್ರೆ ನಮ್ಗೆ ಮನೆಗಳೆಲ್ಲ ಏನೂ ಇರ್ಲಿಲ್ಲ, ಅವರು ತುಂಬಾ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮನೆಗಳೆಲ್ಲ ವ್ಯವಸ್ಥೆ ನಾವು ಎಂತ ಇದರಲ್ಲಿ ಇದ್ವಿ, ಗುಡ್ಸಲ್ಲಿ ಇದ್ವಿ. ಅವರೇ ನಮ್ಗೆ ಮನೆಯೆಲ್ಲ ಕೊಡ್ಸಿದ್ದಾರೆ. ಅವರಿಂದ ನಮ್ಗೆ ತುಂಬಾ ಸಹಾಯ ಆಗಿದೆ. ಅದರಿಂದ ನಮ್ಗೆ ಯಾವಾಗ್ಲೂ ಕಾಂಗ್ರೆಸ್ಸೇ ಬೇಕು. ಅಮ್ಮ, ಈಗ ರಾಜ್ಯ ಸರ್ಕಾರ ಕೊಟ್ಟಿದ್ದ 5 ಗ್ಯಾರಂಟಿಗಳೆಲ್ಲ ಸಿಕ್ಕಿದಾವ? ಸಿಗ್ತಾ ಇದೆ. ಏನೇನ್ ಸಿಕ್ಕಿದೆ ಅಮ್ಮ? ಗೃಹಲಕ್ಷ್ಮಿ ಅಂತ ಬಲ್ಪ್ ಗ್ಯಾರಂಟಿ, ನಂತರ ಬಸ್ ಫ್ರೀ, ರೇಷನ್ ಎಲ್ಲ ಸಿಗ್ತಾ ಇದೆ. ಹಾಗಾಗಿ ಈ ಬಾರಿ ಕಾಂಗ್ರೆಸ್ಸೇ ಬೇಕು. ಕಾಂಗ್ರೆಸ್ ಪಕ್ಷದಿಂದ ನಿಂತಿರ್ತಕ್ಕಂತಹ ಅಂಜಲಿ ನಿಂಬಾಳ್ಕರ್ ಅವ್ರನ್ನ ಗೆಲ್ಸ್ತೀರಾ? ಹೇಳಿ. ಕಾಂಗ್ರೆಸ್ಗೆ ಯಾರು ನಿಲ್ಲಿ, ಅವ್ರನ್ನು ಎಲ್ಲ ಗೆಲ್ಲಿಸ್ತೀವಿ. ಯಾವ ಪಕ್ಷ ಬರ್ಬೇಕು ಅಂತೀರಮ್ಮ? ನಮ್ಗಾರ ಕಾಂಗ್ರೆಸ್ ಬಂದ್ರ. ಯಾಕಮ್ಮ? ಯಾಕಂದ್ರೆ ನಮ್ಗೆ ಬಡವ್ರ ಸಲ ಸವಲತ್ತು ಐತಿ. ಮತ್ತೆ ಬಿಜೆಪಿ ಬಂದು ಏನ್ ಮಾಡಾಕತ್ತಾನ? ಯಾಕೆ ಬಿಜೆಪಿ ಏನು ಕೊಟ್ಟಿಲ್ವಾ? ಏನು ಕೊಟ್ಟಿಲ್ಲ ನಮ್ಗೆ. ಕಾಂಗ್ರೆಸ್ ಏನ್ ಕೊಟ್ಟಿದ್ದಾರೆ? ಕಾಂಗ್ರೆಸ್ ಈಗ ತಿಂಗಳಾಗ 2000 ಹಾಕಾಕತ್ತಾನ, ಮತ್ತ ಅಕ್ಕಿ ಕೊಡ್ತಾನ, ಮತ್ತೆ ಏನಾರ ಸ್ವಲ್ಪ ಸವಲತ್ತು ಸಿಗ್ತೈತಿ. ಕರೆಂಟ್ ಬಿಲ್ ಫ್ರೀ, ಬಸ್ ಫ್ರೀ, ಎಲ್ಲಾನು ಫ್ರೀ. ಹಾಗಾಗಿ ಕಾಂಗ್ರೆಸ್ ತರ್ತೇವೆ ನಾವು. ಕಾಂಗ್ರೆಸ್ಸೇ ತರ್ತೀರಿ. ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಅಂಜಲಿ ನಿಂಬಾಳ್ಕರ್ ಅಂತ ಒಬ್ರು ಮಹಿಳಾ ಅಭ್ಯರ್ಥಿ ನಿಂತಿದ್ದಾರೆ. ಈ ಬಾರಿ ಅವ್ರನ್ನ ಗೆಲ್ಸ್ತೀರಾ? ಗೆಲ್ಲಿಸ್ತೇವಲ್ಲ. ಗೆಲ್ಲಿಸ್ತೇವೆ, ಕಾಂಗ್ರೆಸ್ ಗೆಲ್ಲಿಸ್ತೇವ ನಾವು. ನಿಮ್ಗೆ ಯಾವ ಪಕ್ಷ ಬರ್ಬೇಕಮ್ಮ? ಕಾಂಗ್ರೆಸ್ ಪಕ್ಷ. ಯಾಕಾಗಿ? ಯಾಕಂದ್ರೆ ನಮ್ಗೆ ಸವಲತ್ತು ಭಾಳ ಇದೆ. ಏನೇನ್ ಕೊಟ್ಟಿದ್ದಾರೆ? 2000 ರೂಪಾಯಿ ಕೊಟ್ಟಿದ್ದಾರೆ. ಸರಿ. ಮತ್ತ ಬಸ್ ಫ್ರೀ ಮಾಡಿದ್ದಾರೆ, ಕರೆಂಟ್ ಬಿಲ್ ಫ್ರೀ ಮಾಡಿದ್ದಾರೆ. ಬಿಜೆಪಿ ಯಾಕೆ ಬೇಡ? ಬಿಜೆಪಿ ಯಾಕಂದ್ರೆ ನಮ್ಗೆ ಯಾವ ಸವಲತ್ತು ಬೇಕೋ ಅದ ಬೇಕಲ್ಲ ಮೇಡಮ್. ಬಿಜೆಪಿ ಏನೋ ಸವಲತ್ತು ಕೊಡ್ತಾ ಇಲ್ಲ. ಕೊಟ್ಟಿಲ್ಲ. ಈಗ ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮೂರ್ಗೆ ಬಂದಿದ್ದಾರಾ? ಇಲ್ಲ, ಬಂದಿಲ್ಲ ಮೇಡಮ್. ನೋಡಿದೀರಾ ನೀವು ಅವ್ರನ್ನ? ಇಲ್ಲ, ನೋಡಿಲ್ಲ. ಅವರು 6 ಸಲ ಗೆದ್ದು ಬಂದಿದ್ದಾರೆ. ಹೌದು ಮೇಡಮ್, ನಾವು ನೋಡಿಲ್ಲ. ಏನ್ ಅಭಿವೃದ್ಧಿನೂ ಮಾಡ್ಲಿಲ್ವಾ? ಇಲ್ಲ ರೀ ಮೇಡಮ್. ಈಗ ಒಟ್ಟು ನಿಮ್ಗೆ ಯಾವ ಪಕ್ಷ ಬೇಕಮ್ಮ? ಕಾಂಗ್ರೆಸ್ ಪಕ್ಷನೂ ಬೇಕು. ಸರ್ ನಮಸ್ತೆ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ನಿಮಗೆ ಯಾವ ಪಕ್ಷ ಬರಬೇಕು ಅನ್ಸುತ್ತೆ? ನಮ್ಮ ಕಾಂಗ್ರೆಸ್ ಅದೇ. ಯಾಕೆ ಸರ್? ಅಂದ್ರೆ ನಮ್ಮ ಬಡ್ಡಿದಿಂದ ಮೊದ್ಲಿಂದಾದ್ರೂ ಅದ ಹಾಕೊಂಡು ಬಂದೇವಿ ನಾವು. ಅದಕ್ಕೆ ಸಲ ಅದಕ್ಕೆ ಹಾಕ್ತೀವಿ ನಾವು. ಹಂಗಂದ್ರೆ 6 ಸಲ ಗೆದ್ದಂತ ಅನಂತ್ ಕುಮಾರ್ ಹೆಗಡೆ ಅವರು ಏನ್ ಕೆಲಸ ಮಾಡ್ಲಿಲ್ವಾ? ಏನ್ ಮಾಡ್ಯಾರ್ರಿ ಅವ್ರು? ಅದ್ರ ಸಲುವಾಗಿ ನಾವು ಒಟ್ಟೆ ನಾವು ಹುಡುದಾಗಿಂದ ಅದು ಹಾಕಾಕತ್ತೀವಲ್ಲ, ಕಾಂಗ್ರೆಸ್ಗೆ ಹಾಕಾಕತ್ತೀವ ನಾವು, ಬ್ಯಾರೆಗೆ ಹಾಕಾಕತ್ತೀವಿ ನಾವು. ಕಾಂಗ್ರೆಸ್ ಅವ್ರ ಇರಾಕ್ ನಮ್ಗೆ ಸ್ವಲ್ಪ ಮನಿ ಕೊಟ್ರಿ ಮೇಡಮ್, ಹೌದಿಲ್ರಿ? ಅದ್ ಬರ್ರಿ, ಅದ್ ನಾವ್ ಬಡ್ಲಿನ ಯಾವಾಗಿಂದ ಕಾಂಗ್ರೆಸ್ಗೆ.
ಈಗ ರಾಜ್ಯ ಸರ್ಕಾರ ಕೊಟ್ಟವ್ರಲ್ಲ 2,000 ದುಡ್ಡು, ಕರೆಂಟ್ ಬಿಲ್ ಅವೆಲ್ಲ ಸಿಕ್ಕಿದಾವ? ಹೌದ್ರಿ ಹೌದ್ರಿ ಏನೇನ್ ಸಿಕ್ಕಿದಾವೆ? ತಿಂಗಳ 2,000 ರೂಪಾಯಿ ಸಿಗ್ತಾವ್ರಿ. ಹಾ. ಮತ್ತೆ ಕರೆಂಟ್ ಬಿಲ್ ಫ್ರೀ ಮಾಡ್ಯಾರ. ಹಾ. ಮತ್ ಸಾಕಲ್ಲ ಬಡವ್ರಿಗೆ ಅಷ್ಟರ ಸಹಾಯ. ಹೌದಿಲ್ರಿ? ಹೌದು. ಹಾ. ಹಾಗಾಗಿ ನಿಮ್ಗೆ ಯಾವ ಪಕ್ಷ ಬರ್ಬೇಕು? ಕಾಂಗ್ರೆಸ್ ಬರ್ಬೇಕು. ಕಾಂಗ್ರೆಸ್ ಗೆಲ್ಸ್ತೀರಾ? ಹೌದು ಗೆಲ್ಲಿಸ್ತೇವ್ರಿ. ಈ ಸಲ ಅಂಜಲಿ ನಿಂಬಾಳ್ಕರ್ ಅಂತ ಒಬ್ರು ಹೆಣ್ಮಗು ನಿಂತಿರೋದು ನಿಮ್ಮ ಕ್ಷೇತ್ರಕ್ಕೆ. ಕಾಂಗ್ರೆಸ್ನ ಬರ್ಲಿ, ಕಾಂಗ್ರೆಸ್ನ ಬೇಕು ನಮ್ಗೆ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಮಾಡಿದ್ದಾರೆ. ನಿಮಗೆ ಯಾವ ಪಕ್ಷ ಬರಬೇಕು ಅನ್ಸುತ್ತೆ? ನಮ್ಗೆ ನೋಡಿ ಮೇಡಮ್, ಕಾಂಗ್ರೆಸ್ ಬರಬೇಕು. ಯಾಕೆ ಸರ್? ನೋಡಿ, ಯಾಕಂದ್ರೆ ಕಾಂಗ್ರೆಸ್ ಬಡವ್ರ ಪರವಾಗಿದೆ. ಓಕೆ ಸರ್, ನಿಮ್ಮ ಭಾಗದ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅಂತ ಗೊತ್ತಾ? ಈಗ ನಮ್ಮ ಲಿಂಬಾಳ್ಕರ್ ಇದ್ದಾರೆ. ಹಾ, ಏನ್ ಅನ್ಸುತ್ತೆ ಸರ್? ಮೇಡಮ್ ಬರ್ಬೇಕಂತೇಳಿ ಒಂದು ವುಮನ್ಸ್ ಕ್ಯಾಂಡಿಡೇಟು. ಆಮೇಲೆ ಇನ್ನೊಂದೇನಂದ್ರೆ ಹೊಸ ಕ್ಯಾಂಡಿಡೇಟ್ ಬರ್ಬೇಕಾಗಿತ್ತು. ಈಗ ನಮ್ಮ ಹಳೇದು ಬಿಜೆಪಿ ಅನಂತಕುಮಾರ್ ಹೆಗಡೆ ಇದ್ರು. ಬಟ್ ಅವರಿಂದ ಏನು ಒಂದು ಸತತವಾಗಿ 6 ಬಾರಿ ಗೆದ್ರು ಸಹ ಅವರಿಂದ ಏನೂ ಇಲ್ಲ. ಒಂದ್ ಸತಿನೂ ನಮ್ಮ ಕ್ಷೇತ್ರಕ್ಕೆ ಬರ್ಲಿಲ್ಲ. ಯಾತ ಏನು ಅಂತ ಕೇಳಿಲ್ಲ. ಬರೀ ಧರ್ಮದ ನಡಿಕೆ ಜಗಳ, ಹಿಂದೂ ಮುಸ್ಲಿಂ ಅನ್ನೋದೇ ಅವ್ರದ್ದು ಅಜೆಂಡಾ. ಸೊ ಹಾಗಾಗಿ ಅವ್ರು ಬರೋದು ನಮ್ಗೆ ಇಷ್ಟ ಇಲ್ಲ ಮೇಡಮ್. ಈ ಸಲ ಕಾಂಗ್ರೆಸ್ ಬರಬೇಕು, ಆಮೇಲೆ ಕಾಂಗ್ರೆಸ್ ಬರುತ್ತೆ. ಸರ್ ಹೇಳಿ, ಈ ಬಾರಿ ಲೋಕಸಭಾ ಎಲೆಕ್ಷನ್ಗೆ ನಿಮ್ಮ ಪ್ರಕಾರ ಯಾವ ಪಕ್ಷ ಬರಬೇಕು? ಮೇಡಮ್, ನಮ್ಮ ಪ್ರಕಾರ ಕಾಂಗ್ರೆಸ್ ಪಕ್ಷ ಬರಬೇಕು. ಯಾಕಂದ್ರೆ ಅದು ಬಡವರ ಪಕ್ಷ. ಯಾಕಂದ್ರೆ ನಾವು ರಾಹುಲ್ ಗಾಂಧಿ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟು ನೋಡ್ಬೇಕಾಗತ್ತೆ. ಯಾಕಂದ್ರೆ ಅವ್ರಿಗೆ ಇನ್ನೂ ತನಕ ಚಾನ್ಸ್ ಸಿಕ್ಕಿಲ್ಲ. ಒನ್ ಟೈಮ್ ಚಾನ್ಸ್ ಕೊಟ್ಟು ನೋಡ್ಬೇಕು. ಯಾಕಂದ್ರೆ ಒಳ್ಳೆ ಎಜುಕೇಟೆಡ್ ಇದಾರೆ, ಒಳ್ಳೆ ತಿಳಿದೋರಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಇಂದ ನಮಗೆ ಒಳ್ಳೆ ಕೆಲಸ ಆಗಿದೆ ಸುತ್ತಮುತ್ತ. ನಮ್ದು ಇಲ್ಲಿ ಸುತ್ತಮುತ್ತ ಬಂದಿರೋದು ಕಾಂಗ್ರೆಸ್. ಈಗ ನಮ್ಮ MP ಇದ್ರು ಯಾರು, ಅನಂತಕುಮಾರ್ ಹೆಗಡೆ. ಬರೀ ಕೋಮ ಗಲಭೆ ಬಿಟ್ರೆ ಬೇರೆ ಏನು ಕೆಲಸ ಮಾಡಿಲ್ಲ. ಮತ್ತೆ 6 ಬಾರಿ ಹೆಂಗ ಆರ್ಸ್ ಬಂದ್ರು ಮೇಡಮ್? ಎಲ್ಲ ಸುತ್ತಮುತ್ತ ಅವ್ರ ಜನ ಮೇಡಮ್ ಆ ಟೈಮ್ ಬಂತು. ಹಾ ಮೇಡಮ್, ಹೌದು ಮೇಡಮ್, ಅಷ್ಟಿದ್ರೆ ಈಗ ನೀವು ಹೇಳಿದ ಪ್ರಕಾರ 6 ಬಾರಿ ಗೆದ್ದ ಮನುಷ್ಯಂಗೆ ಈ ಸಲ ಯಾಕೆ ಟಿಕೆಟ್ ಕೊಡ್ಲಿಲ್ಲ? ಅಭಿವೃದ್ಧಿ ಮಾಡಿಲ್ಲ. ಅಭಿವೃದ್ಧಿ ಮಾಡಿಲ್ಲ. ಎಲ್ಲಿ ಮತ್ತೆ ಅಭಿವೃದ್ಧಿ ಎಲ್ಲೆಲ್ಲ ಹೋಯ್ತು? ಫಂಡ್ ಎಲ್ಲ ಹೋಯ್ತು? ವಾಪಸ್ ಕೇಂದ್ರಕ್ಕೆ ಹೋಯ್ತು. ಕೇಂದ್ರಕ್ಕೆಲ್ಲ ಹೋಗುತ್ತೆ, ಕೊಡ್ಬೇಕಲ್ಲ ಅವರು. ಕೇಂದ್ರಕ್ಕೆ ಅವ್ರು ಕೊಟ್ರೆ ಅವ್ರಿಗೆ ಟಿಕೆಟ್ ಕೊಡ್ತಿದ್ರು, ಹೌದಲ್ವಾ? ಹಾಗಾಗಿ ನಾವು ಈ ಸಲ ಕಾಂಗ್ರೆಸ್ಗೆ ಮೇಡಮ್. ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅಂತ ಗೊತ್ತಾ? ಅಂಜಲಿ ನಿಂಬಾಳ್ಕರ್. ಅವ್ರ ಬಗ್ಗೆ ಏನಾದ್ರು ಗೊತ್ತಾ? ಚೆನ್ನಾಗಿ ಮಾಡಿದಾರೆ ಮೇಡಮ್. ಆ ಕಡೆ ಎಲ್ಲ MLA ಇದ್ರು.